ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ನಿಮಗೆ ದಿ ಕೇರಳ ಸ್ಟೋರಿ ಅನ್ನೋ ಸತ್ಯ ಘಟನೆ ಆಧಾರಿತಂತ ಸೂಪರ್ ಡೂಪರ್ ಹಿಟ್ ಸಿನಿಮಾ ನೆನಪಿರಬಹುದು. ಕೇರಳದಲ್ಲಿ ಹಿಂದೂಗಳು ಹಾಗೂ ಕ್ರೈಸ್ತ ಹೆಣ್ಣು ಮಕ್ಕಳನ್ನ ಬಲವಂತವಾಗಿ ಇಸ್ಲಾಂಗೆ ಮತಾಂತರಿಸಿ ಅವರನ್ನ ಅಫ್ಘಾನಿಸ್ತಾನಕ್ಕೆ ಕರೆದೊಯ್ದು ಉಗ್ರ ಸಂಘಟನೆಗೆ ಸೇರಿಸುವಂತಹ ಸಿನಿಮಾ ದೇಶದಾದ್ಯಂತ ಸುದ್ದಿಯಾಯಿತು. ಇದರೊಂದಿಗೆ ಕೇರಳದಲ್ಲಿ ಇಸ್ಲಾಮಿಕ್ ಮೂಲಭೂತವಾದಿಗಳು ಹಾಗೂ ಉಗ್ರ ಸಂಘಟನೆಗಳ ಉಪಟಳ, ಕುತಂತ್ರ, ಧರ್ಮಾಂಧತೆ ಹೇಗಿದೆ ಅನ್ನೋದನ್ನ ಸಿನಿಮಾ ಬಿಚ್ಚಿಡ್ತು. ಆದರೆ ಈ ಸಿನಿಮಾಗೆ ಕೇರಳದ ಸರ್ಕಾರ, ಕಮ್ಯುನಿಸ್ಟರು, ಕಾಂಗ್ರೆಸ್ಸಿಗರು, ಎಡಬಿಡಂಗಿ ಎಡಪಂಥೀಯರು ಭಾರೀ ವಿರೋಧಿಸಿದ್ರು. ಕೇರಳದಲ್ಲಿ ಭಾರೀ ಸಾಮರಸ್ಯ ಇದೆ, ಕೋಮು ಸೌಹಾರ್ದತೆ ಇದೆ, ಇದೊಂದು ಅಜೆಂಡಾ ಇರುವ, ಪ್ರೊಪಗಂಡಾ ಇರುವಂತಹ ಸಿನಿಮಾ, ಬಿಜೆಪಿ RSS ಸಿದ್ಧಾಂತವನ್ನ ಇಟ್ಕೊಂಡು ನಿರ್ಮಾಣ ಮಾಡಿರುವಂತಹ ಸಿನಿಮಾ ಅಂತೆಲ್ಲ ಗೋಳಿಟ್ಬಿಟ್ರು. ಆದರೆ ಕೇರಳದಲ್ಲಿ ಯಾವ ದಿ ಕೇರಳ ಸ್ಟೋರಿ ಸಿನಿಮಾವನ್ನ ವಿರೋಧಿಸಿದ್ರು, ಇದನ್ನ ಪ್ರೊಪಗಾಂಡಾ ಸಿನಿಮಾ ಅಂತ ಟೀಕಿಸಿದ್ರು, ಅದೇ CPM ಪಕ್ಷದ ನಾಯಕ PV ಭಾಸ್ಕರನ್ ಅವರ ಪುತ್ರಿಗೆ ಲವ್ ಜಿಹಾದ್ ಭೀತಿ ಕಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಪುತ್ರಿ PV ಸಂಗೀತ ಅವರನ್ನ PV ಭಾಸ್ಕರನ್ ಅವರು ಮನೆಯಲ್ಲಿ ಕೂಡಿ ಹಾಕಿದ್ದಾರೆ ಅಂತ ಸಂಗೀತ ಅವರೇ ವಿಡಿಯೋ ಬಿಡುಗಡೆ ಮಾಡೋ ಮೂಲಕ ಆರೋಪಿಸಿದ್ದಾರೆ. ಅಲ್ಲಿಗೆ ಕೇರಳದಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ಮತಾಂತರ ಮಾಡುವ ಇಸ್ಲಾಮಿಕ್ ಮೂಲಭೂತವಾದಿಗಳು ಇದ್ದಾರೆ. ದಿ ಕೇರಳ ಸ್ಟೋರಿ ಸಿನಿಮಾದಲ್ಲಿ ತೋರಿಸಿದ್ದು ನೈಜ ಘಟನೆಗಳನ್ನೇ ಅನ್ನೋದು ಸಾಬೀತಾಗಿದೆ. ಹೌದು, PV ಭಾಸ್ಕರನ್ ಅವರು ಕಾಸರಗೋಡು ನಿವಾಸಿಯಾಗಿದ್ದು ಇವರು CPM ಪಕ್ಷದ ನಾಯಕರಾಗಿದ್ದಾರೆ. ಇವರ ಪುತ್ರಿ PV ಸಂಗೀತ ಅವರು ರಶೀದ್ ಎಂಬ ಮುಸ್ಲಿಂ ವ್ಯಕ್ತಿಯನ್ನ ಪ್ರೀತಿ ಮಾಡ್ತಾ ಇದ್ರು. ಅವರನ್ನೇ ಮದುವೆ ಆಗ್ತೇನೆ ಅಂತ ಹೇಳಿದ್ದಾರೆ. ಇದರಿಂದ ಸಿಟ್ಟಾದ ಲವ್ ಜಿಹಾದ್ ಕುತಂತ್ರವಿರೋ ಬಗ್ಗೆ ಅನುಮಾನ ಬಂದ ಕಾರಣ PV ಭಾಸ್ಕರನ್ ಅವರು ಮನೆಯಲ್ಲಿಯೇ ಮಗಳನ್ನ ಕೂಡಿ ಹಾಕಿದ್ದಾರೆ. ನಿನ್ನ ಕಮ್ಯುನಿಸಂ ಆಚರಣೆ ಏನಿದ್ರು ಮನೆಯ ಹೊರಗೆ ಇಟ್ಕೋ, ನಮ್ಮ ಮನೆಯಲ್ಲಿ ಇದೆಲ್ಲವನ್ನ ಆಚರಿಸಬೇಡ ಅಂತ ನನ್ನ ತಂದೆಯೇ ಹೇಳಿದ್ದಾರೆ ಅಂತ ಕೆಲ ದಿನಗಳ ಹಿಂದೆ ಅಷ್ಟೇ ಸಂಗೀತ ಅವರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅಲ್ಲಿಗೆ ಕಮ್ಯುನಿಸ್ಟರ ಮನಸ್ಥಿತಿ, ಅವರ ಸಿದ್ಧಾಂತದ ಪಾಲನೆ ಹಾಗೂ ಕೇರಳದಲ್ಲಿ ಲವ್ ಜಿಹಾದ್ ಭೂತ ಎಷ್ಟು ದೊಡ್ಡದಾಗಿ ಕಾಡ್ತಿದೆ ಅನ್ನೋದು ಜಗತ್ತಿಗೆ ಗೊತ್ತಾದಂತೆ ಆಗಿದೆ. ಸಂಗೀತ ಅವರು ತಂದೆಯ ವಿರುದ್ಧ ಮಾಡಿದ ಆರೋಪಗಳು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ನನ್ನ ತಂದೆಯು ನನ್ನ ಪಾಲಿನ ಆಸ್ತಿಯನ್ನ ಕಬಳಿಸೋಕೆ ನೋಡ್ತಾ ಇದ್ದಾರೆ, ಇದೇ ಕಾರಣಕ್ಕಾಗಿ ನನ್ನನ್ನ ಮನೆಯಲ್ಲಿ ಕೂಡಿ ಹಾಕಿದ್ದಾರೆ, ನಿನ್ನನ್ನ ಕೊಂದು ಹಾಕ್ತೀನಿ ಅಂತ ಹೆದರಿಸಿದ್ದಾರೆ, ನನಗೆ ಆರೋಗ್ಯ ಸಮಸ್ಯೆ, ವೈದ್ಯರಿಂದ ಚಿಕಿತ್ಸೆಯನ್ನು ಕೊಡಿಸ್ತಾ ಇಲ್ಲ, ಪರೋಕ್ಷವಾಗಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡ್ತಾರೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್ ಇದ್ದಾರೆ. ನನ್ನ ತಂದೆ ರಾಜಕೀಯ ನಾಯಕರಾಗಿರೋ ಕಾರಣ ಅವರು ಪ್ರಭಾವ ಬಳಸಿ ನನಗೆ ದೂರು ನೀಡೋದಕ್ಕೂ ಆಗ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ನನ್ನನ್ನ ಗೃಹ ಬಂಧನದಲ್ಲಿ ಇರಿಸಿ ನನ್ನೆಲ್ಲಾ ಹಕ್ಕುಗಳನ್ನ ಕಿತ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಇದರ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗಳು ನಡೀತಾ ಇವೆ. ಆದ್ರೆ ಮಗಳ ವಿಡಿಯೋ ಕುರಿತು ಭಾಸ್ಕರನ್ ಅವರು ಬೇರೆ ರೀತಿಯೇ ಸ್ಪಷ್ಟನೆ ನೀಡಿದ್ದಾರೆ. ನನ್ನ ಮಗಳಿಗೆ ಪಾರ್ಶ್ವವಾಯು ಆಗಿದೆ, ಅವಳ ಕಾಲುಗಳು ಸ್ವಾಧೀನದಲ್ಲಿ ಇಲ್ಲ, ಹೀಗಾಗಿ ಅವಳು ಹೊರಗೆ ಹೋಗ್ಲಿಕ್ಕೆ ಆಗ್ತಿಲ್ವೇ ಹೊರತು ಗೃಹ ಬಂಧನದಲ್ಲಿ ಇರಿಸಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಲವ್ ಜಿಹಾದ್ ಬಗ್ಗೆ ನೇರವಾಗಿ ಮಾತನಾಡದ ಭಾಸ್ಕರನ್, ನನ್ನ ಪುತ್ರಿಯ ತಲೆಯನ್ನ ರಶೀದ್ ಕೆಡಿಸಿದ್ದಾನೆ, ನನ್ನ ಮಗಳಿಗೆ ಈಗಾಗಲೇ ಮದುವೆಯಾಗಿದೆ, ಆಕೆಗೂ ಮಗಳಿದ್ದಾಳೆ, ಸಂಗೀತ ವಿಚ್ಛೇದಿತೆಯಾಗಿದ್ದು ಆಕೆಯ ಮಗಳ ಹೆಸರಲ್ಲಿ 1.5 ಕೋಟಿ ರೂಪಾಯಿ ಆಸ್ತಿ ಇದೆ, ಈ ಆಸ್ತಿಯನ್ನ ಲಪಟಾಯಿಸಬೇಕು ಅನ್ನೋ ಕಾರಣಕ್ಕಾಗಿ ರಶೀದ್ ಪ್ರೀತಿ ಪ್ರೇಮದ ನಾಟಕವಾಡ್ತಿದ್ದಾನೆ ಅಂತ ಭಾಸ್ಕರನ್ ತಿಳಿಸಿದ್ದಾರೆ. ಆದ್ರೆ ಭಾಸ್ಕರನ್ ಅವರ ಹೇಳಿಕೆಗಳನ್ನ ನೋಡಿದ್ರೇನೆ ಇದು ಲವ್ ಜಿಹಾದ್ ಪ್ರಕರಣ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗತ್ತೆ. ಆದ್ರೆ ಅವರು ಕಮ್ಯುನಿಸ್ಟರ್ ಆಗಿರೋ ಕಾರಣ ಲವ್ ಜಿಹಾದ್ ಬಗ್ಗೆ ಹೇಳ್ತಿಲ್ವೋ ಏನೋ. ಆದ್ರೆ ಇಡೀ ಪ್ರಕರಣವು ಲವ್ ಜಿಹಾದ್ ಕಥೆಯನ್ನ ಹೇಳ್ತಾ ಇದೆ. ಭಾಸ್ಕರನ್ ಅವರೇ ಹೇಳದಂತೆ ಮಗಳಿಗೆ 2 ಕಾಲುಗಳು ಸ್ವಾಧೀನದಲ್ಲಿ ಇಲ್ಲ, ಅವರು ಎದ್ದು ಓಡಾಡುವ ಸ್ಥಿತಿಯಲ್ಲಿಲ್ಲ. ಹೀಗಿರುವಾಗ ರಶೀದ್ ಸಂಗೀತ ಅವರನ್ನ ಸೋಷಿಯಲ್ ಮೀಡಿಯಾ ಮೂಲಕವೇ ಸಂಪರ್ಕಿಸಬೇಕು. ಸೋಷಿಯಲ್ ಮೀಡಿಯಾ ಮೂಲಕ ಸಂಪರ್ಕಿಸಿ ಸಂಗೀತ ಅವರ ಜೊತೆ ಪ್ರೀತಿ ಪ್ರೇಮ ಮದುವೆಯ ನಾಟಕವಾಡಿರ್ಬೇಕು. ಹೇಗೂ ಸಂಗೀತ ಪುತ್ರಿ ಹೆಸರಲ್ಲಿ ಆಸ್ತಿ ಇರೋದ್ರಿಂದ ಅದನ್ನು ಲಪಟಾಯಿಸಬೇಕು ಅಂತ ಪ್ಲಾನ್ ಮಾಡಿದಾನೆ ಅನ್ನೋದು ಗೊತ್ತಾಗಿದೆ. ಮಗಳು ಮುಸ್ಲಿಂ ವ್ಯಕ್ತಿಯನ್ನ ಮದುವೆ ಆಗೋದು, ಮೊಮ್ಮಗಳ ಆಸ್ತಿ ಎಲ್ಲವನ್ನ ರಶೀದ ನುಂಗಿ ಹಾಕ್ತಾನೆ, ಮಗಳನ್ನ ಮತಾಂತರ ಮಾಡೋ ಸಾಧ್ಯತೆಯೂ ಇದೆ ಅನ್ನೋದನ್ನ ತಿಳ್ಕೊಂಡಿರುವಂತಹ ಭಾಸ್ಕರನ್ ಅವರು ಈಗ ಮದುವೆಗೆ ವಿರೋಧಿಸ್ತಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಬೇಡ.
ಪ್ರಿಯ ವೀಕ್ಷಕರೇ, ದಿ ಕೇರಳ ಸ್ಟೋರಿ ಸಿನಿಮಾದಲ್ಲಿ ಇಂಥದ್ದೇ ನೈಜ, ಘನಘೋರ, ಇಸ್ಲಾಮಿಕ್ ಮೂಲಭೂತವಾದದ ಕರಾಳ ಮುಖವನ್ನು ಅನಾವರಣ ಮಾಡೋ ಘಟನೆಗಳೇ ಇವೆ. ಸುದೀಪ್ತೋ ಸೇನ್ ನಿರ್ದೇಶನದ ಸಿನಿಮಾವು ನಿಮಿಷಾ ನಾಯರ್, ಸೋನಿಯಾ ಸೆಬಾಸ್ಟಿಯನ್ ಹಾಗೂ ಮೆರಿನ್ ಜೇಕಬ್ ಎಂಬ ಮಹಿಳೆಯರನ್ನ ಇಸ್ಲಾಂಗೆ ಮತಾಂತರಿಸಲಾಗಿತ್ತು. ಅಷ್ಟೇ ಅಲ್ಲ, ಈ ಮೂವರನ್ನ ಮದುವೆಯಾದ ಪುರುಷರು ತಮ್ಮ ಪತ್ನಿಯರನ್ನ ಅಫ್ಘಾನಿಸ್ತಾನಕ್ಕೆ ಕರ್ಕೊಂಡು ಹೋಗಿದ್ರು. ಪ್ರಕರಣ ಇಷ್ಟಕ್ಕೆ ಮುಗ್ದಿರಲಿಲ್ಲ. ಮೂವರು ಮಹಿಳೆಯರನ್ನ ಕರ್ಕೊಂಡು ಹೋದ ಮುಸ್ಲಿಂ ವ್ಯಕ್ತಿಗಳು ಅವರನ್ನ ಐಸಿಸ್ ಉಗ್ರ ಸಂಘಟನೆಗೆ ಸೇರಿಸಿದ್ರು. ಇಂಥದ್ದೇ ನೂರಾರು ಪ್ರಕರಣಗಳು ಕೇರಳ ಸೇರಿ ದೇಶದಾದ್ಯಂತ ನಡೀತಿವೆ ಅನ್ನೋದನ್ನ ದಿ ಕೇರಳ ಸ್ಟೋರಿ ಸಿನಿಮಾದಲ್ಲಿ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಇದೇ ಕಾರಣಕ್ಕಾಗಿ ಸಿನಿಮಾವು ದೇಶದಾದ್ಯಂತ ಹಿಟ್ಟಾಗಿ 300 ಕೋಟಿ ರೂಪಾಯಿ ಗಳಿಕೆ ಕಂಡಿದೆ. ಜನ ಈಗಲೂ ಸಿನಿಮಾವನ್ನು ಇಷ್ಟಪಡ್ತಾರೆ. ಆದರೆ ಕೇರಳದಲ್ಲಿ ಮುಸ್ಲಿಮರ ಅಟ್ಟಹಾಸ ಇರೋ ಸಿನಿಮಾವನ್ನ ನಿಷೇಧಿಸಬೇಕು ಅಂತ ಕಾಂಗ್ರೆಸ್, ಸಿಪಿಎಂ ಸೇರಿ ಎಲ್ಲಾ ಪ್ರತಿಪಕ್ಷಗಳು, ಎಡಪಂಥೀಯರು ಆಗ್ರಹಿಸಿದ್ರು. ಸತ್ಯ ಘಟನೆ ಆಧಾರಿತ ಸಿನಿಮಾ ವಿರುದ್ಧ ಷಡ್ಯಂತರ ಮಾಡಿದ್ರು. ಎಲ್ಲಿ ಮುಸ್ಲಿಮರಿಗೆ ನೋವಾಗ್ಬಿಡುತ್ತೋ, ಎಲ್ಲಿ ಕೇರಳದ ಕರಾಳ ಕತೆ ಜನರಿಗೆ ಗೊತ್ತಾಗ್ಬಿಡುತ್ತೋ ಅಂತ ಕಾಂಗ್ರೆಸ್ಸಿಗರಂತೂ ದೇಶದ ಹಲವೆಡೆ ಹೋರಾಟ ಮಾಡಿದ್ರು. ಪಶ್ಚಿಮ ಬಂಗಾಳ, ತಮಿಳುನಾಡಿನಲ್ಲೂ ಎಡಪಕ್ಷಗಳು ಕುತಂತ್ರ ಮಾಡಿ ಸಿನಿಮಾ ವಿರುದ್ಧ ಹೋರಾಟ ನಡೆಸಿದ್ರು. ಇನ್ನು ಸಿನಿಮಾವನ್ನ ನಿಷೇಧಿಸಬೇಕು, ಇದು ಬಿಜೆಪಿಗೆ ಹಾಗೂ RSS ಮೆಚ್ಚಿಸೋಕೆ ಮಾಡಿರುವಂತ ಸಿನಿಮಾ ಅಂತೆಲ್ಲ ಸುಳ್ಳುಗಳನ್ನು ಹಬ್ಬಿಸಿದ್ರು. ಇದಿಷ್ಟೇ ಅಲ್ಲ, ದಿ ಕೇರಳ ಸ್ಟೋರಿ ಸಿನಿಮಾವನ್ನ ದೇಶದಲ್ಲಿ ಬ್ಯಾನ್ ಮಾಡಬೇಕು, ಯಾವುದೇ ಥಿಯೇಟರ್ಗಳಲ್ಲಿ ಇದನ್ನ ರಿಲೀಸ್ ಮಾಡಬಾರ್ದು, OTT ವೇದಿಕೆಗಳಲ್ಲೂ ಸಿನಿಮಾವನ್ನ ಪ್ರಸಾರ ಮಾಡೋದಕ್ಕೆ ಬಿಡಬಾರ್ದು ಅಂತ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಹೀಗೆ ಕಾಂಗ್ರೆಸ್, ಸಿಪಿಎಂ, TMC, DMK ಸೇರಿ ಎಲ್ಲಾ ಪ್ರತಿಪಕ್ಷಗಳು ಮುಸ್ಲಿಮರನ್ನ ಓಲೈಸೋದಕ್ಕಾಗಿ ಸಿನಿಮಾ ವಿರುದ್ಧ ಭಾರಿ ಪ್ಲಾನ್ ಮಾಡಿದ್ರು. ಆದರೆ ಈ ಎಡಪಕ್ಷಗಳ ನಾಯಕರ ಯಾವುದೇ ಷಡ್ಯಂತರವು ಫಲ ಕೊಡಲಿಲ್ಲ. ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ಗಳು ನ್ಯಾಯದ ಪರವಾಗಿ, ನೊಂದ ಹಿಂದೂ ಹೆಣ್ಣು ಮಕ್ಕಳ ಪರವಾಗಿ ನಿಂತು ಸಿನಿಮಾ ಬಿಡುಗಡೆಗೆ ಇದ್ದಂಥ ನಿರ್ಬಂಧವನ್ನ ತೆಗೆದು ಹಾಕಿದ್ರು. ಹಾಗಾಗಿ ಸಿನಿಮಾ ಬಿಡುಗಡೆಯಾಗಿ ಭಾರಿ ಹಿಟ್ಟಾಯಿತು. ಕೇರಳದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಚಿಂತಾಜನಕ ಸ್ಥಿತಿಯನ್ನ ಅನಾವರಣ ಮಾಡಿತು. ಆದರೆ ಎಂಥ ದುರದೃಷ್ಟ ನೋಡಿ, ಯಾವ ಸಿನಿಮಾವನ್ನ CPM ವಿರೋಧಿಸಿತ್ತು, ಯಾರು ದಿ ಕೇರಳ ಸಿನಿಮಾವನ್ನ ಅಜೆಂಡಾ ಸಿನಿಮಾ ಅಂತ ಕರೆದಿದ್ರು, ಅದೇ CPM ಪಕ್ಷದ ನಾಯಕ ಭಾಸ್ಕರನ್ ಅವರಿಗೆ ಈಗ ಲವ್ ಜಿಹಾದ್ ಭೂತ ಕಾಡ್ತಾ ಇದೆ. ಹೇಗೆ ಹಿಂದೂ ಹೆಣ್ಣು ಮಕ್ಕಳನ್ನ ಮದುವೆ ಹೆಸರಲ್ಲಿ ವಂಚಿಸ್ತಾರೆ ಅನ್ನೋದು ಗೊತ್ತಾಗಿದೆ. ಇದೇ ಕಾರಣಕ್ಕಾಗಿ ಮಗಳನ್ನ ರಶೀದ್ ಅನ್ನೋ ಮುಸ್ಲಿಂ ವ್ಯಕ್ತಿ ಜೊತೆ ಮದುವೆ ಮಾಡಿಸ್ಲಿಕ್ಕೆ ಭಾಸ್ಕರನ್ ಅವರಿಗೆ ಮನಸ್ಸು ಒಪ್ತಾ ಇಲ್ಲ. ಅವರಿಗೆ ಈಗ ನಿಜವಾದ ಭಯ ಕಾಡ್ತಾ ಇದೆ. ಇದು ಕೇರಳದ ಭಾಸ್ಕರನ್ ಅವರ ಮಗಳ ಕತೆ ಮಾತ್ರ ಅಲ್ಲ, ಕೇರಳ ಸೇರಿ ಹಲವು ರಾಜ್ಯಗಳಲ್ಲಿ ಲವ್ ಜಿಹಾದ್ ದೊಡ್ಡ ಜಾಲವಾಗಿದೆ. ಹಿಂದೂ ಹೆಣ್ಣು ಮಕ್ಕಳನ್ನ ಪ್ರೀತಿಸಿ ಮದುವೆಯಾಗುವ ಹೆಸರಲ್ಲಿ ಮುಸ್ಲಿಂ ಯುವಕರು ಲವ್ ಜಿಹಾದ್ ಮಾಡ್ತಾ ಇದ್ದಾರೆ. ಅವರನ್ನ ಇಸ್ಲಾಂಗೆ ಮತಾಂತರಗೊಳಿಸಿ ಕೈಗೆ 4-5 ಮಕ್ಕಳನ್ನ ಕೊಟ್ಟು ನಡು ನೀರಲ್ಲಿ ಕೈ ಬಿಡ್ತಾರೆ. ಹಾಗಾಗಿ ಹಿಂದೂ ಹೆಣ್ಣು ಮಕ್ಕಳು, ಅವರ ಪೋಷಕರು ಲವ್ ಜಿಹಾದ್ ಬಗ್ಗೆ ಎಚ್ಚರದಿಂದ ಇರಬೇಕು. ಮುಸ್ಲಿಂ ಯುವಕರ ಬಲೆಗೆ ಸಿಲುಕದಂತೆ ಎಚ್ಚರ ವಹಿಸಬೇಕು. ಹಿಂದೂ ಯುವತಿಯರೇ ಯಾವಾಗಲೂ ಅಲರ್ಟ್ ಆಗಿರಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.